ಕನ್ನಡಿಗರಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟಗೆರೆ ಚುಕ್ಕೆ. ಮರವೆಂದರೆ ಬರೀ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ. ಕನ್ನಡವೆಂದರೆ ಅದು ಭಾವ. ಕನ್ನಡವೆಂದರೆ ಅದು ಅಧಿಗಂತ. ಕನ್ನಡವೆಂದರೆ ಅದು ಜೀವ. ಕನ್ನಡವೆಂದರೆ ಅದು ಸಂಸ್ಕೃತಿ. ಕನ್ನಡವೆಂದರೆ ಅದು ಸಂಸ್ಕಾರ. ಕನ್ನಡವೆಂದರೆ ಅದು ಕಸ್ತೂರಿ. ಕನ್ನಡವೆಂದರೆ ಅದು ಅಸೀಮ. ಕನ್ನಡ ಕಲಿತವರಿಗೆ ಅಮೃತ. ಕನ್ನಡ ನೆನೆದವರಿಗೆ ನೆರಳು, ಕನ್ನಡ ಅಂಧರಿಗೆ ದಾರಿದೀಪ. ಅಪ್ಪಿಕೋ ಕನ್ನಡ. ಕನ್ನಡ ಬೆಳೆದೊಡೆಗೆ ಏನುಂಟು? ಬರೀ ಕನ್ನಡಿಯೊಳಗಿನ ಉಸಿಗಂಟು. ನರ್ಕ ಕಿಳಿಸಿ ನಾಲ್ಗೆ ಸೀಳ್ಸಿ ಬಾಯಿ ಒಂದ್ ಸಾಕುದ್ರೂನೆ ಮೂಗ್ನಲ್ಲಿ ಕನ್ನಡ ಪದ್ವಾಡ್ತೀನಿ ನನ್ ಮನ್ಸನ್ನೀ ಕಾಣೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಹರನು ಬಡಿದೆಚ್ಚರಿಸು. ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು. ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಈ ವರ್ಷ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶ್ರೀ ಸದ್ವಿದ್ಯಾ ಪರಿಕಲ್ಪನಾ ಶಾಲೆಯಲ್ಲಿ ಪರಿಕಲ್ಪನಾ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರತಿ ವರ್ಷ ಒಂದೊಂದು ಕವಿಯ ಕಾವ್ಯ ದರ್ಶನವನ್ನು ತಿಂಗಳ ಪೂರ್ತಿ ಮಾಡುವ ಪ್ರಯತ್ನವಿದು. ಕಗ್ಗಸಂಗ ಇದು ಶ್ರೀ ಸದ್ವಿದ್ಯಾ ಪರಿಕಲ್ಪನಾ ಶಾಲೆಯಲ್ಲಿ ಪರಿಕಲ್ಪನಾ ಕನ್ನಡ ರಾಜ್ಯೋತ್ಸವದ ಹೊಸ ಪರಿಕಲ್ಪನೆ. ಈ ಕಗ್ಗಸಂಗ ಕಾರ್ಯಕ್ರಮದಲ್ಲಿ ಈ ವರ್ಷದಲ್ಲಿ ನಾವು ಸಾಹಿತ್ಯ ವರೇಣ್ಯ ಹಾಗೂ ಆಧುನಿಕ ಸರ್ವಜ್ಞ ಎಂದೇ ಖ್ಯಾತರಾಗಿರುವಂತಹ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಅಂಗವಾಗಿ ನಮ್ಮ ಮಕ್ಕಳು ಪ್ರತಿದಿನವೂ ಕೂಡ ಒಂದು ಕಗ್ಗವನ್ನು ಹಾಡುವುದು ಹಾಗೂ ಅದರ ಭಾವಾರ್ಥವನ್ನು ಕೂಡ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದ್ದು, ಈ ಕಾರ್ಯಕ್ರಮದ ಭಾಗವನ್ನು ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ನಾವು ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ತಾವು ಪೋಷಕರೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕೆಂದು